ನಮ್ಮ ಒಂದು ಗ್ರಾಮ ಸಭೆ ಉದ್ದೇಶ ನಿಮಗೆ ಏನು ಸಹಾಯ ಮಾಡಬೇಕು, ಪಂಚಾಯಿತಿಯಿಂದ ಏನು ಅನುಕೂಲಗಳಾಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಬೇಕು ಅಂತ. ಇಲ್ಲಿ ನೋಡಿದ್ರೆ ನಾವು ಮೊನ್ನೆ ಸ್ಟೇಜ್ ಮೇಲೆ ಕೂತಿರೋರೇ ಮಾತಾಡ್ತಾ ಇದ್ದೀವಿ. ಒಬ್ರು ಒಂದು ಕ್ವಶನ್ ಕೂಡ ಕೇಳಿಲ್ಲ, ಒಂದು ಕ್ವಶನ್ ಕೂಡ ಕೇಳೋರಿಲ್ಲ. ಹಂಗಂದಂಗೆ ನೋಡಿದ್ರೆ ಸೌಲಭ್ಯ ಸಿಕ್ಕಿದ ಯಾರೋ ಮಾತೇ ಆಡ್ತಿಲ್ವಲ್ಲಪ್ಪ, ಯಾರಿಗೂ ಸಿಕ್ಕಿಲ್ವಾ ಸೌಲಭ್ಯ? ಸಿಕ್ಕಿದೆ ಅಂತನೂ ಇಲ್ಲ, ಸಿಕ್ಕಿಲ್ಲ ಅಂತನೂ ಇಲ್ಲ. ಈಗ ನೋಡಿ, ನಮ್ಮ ಅದೃಷ್ಟ ನೋಡಿ, ಯಾವಾಗಲೂ ಅಧ್ಯಕ್ಷರಿಗೆ ಲಾಸ್ಟಿಗೆ ಕೊಡ್ತಾರೆ. ಇವಾಗ ನಾನು ಆಚೆ ಹೋದಾಗ ಎಲ್ಲರೂ ಹೊಟ್ಟೆ ಸಿಗ್ತದೆ, ಇನ್ನೆಷ್ಟೊಂದು ಕೂರ್ಸ್ಕೊಂತೀರ ನಮ್ಮನ್ನ ಅಂತ ಕೇಳ್ತಾರೆ. ನೋಡಿ, ಲಾಸ್ಟಲ್ಲಿ ಕೊಟ್ಟರು ಈಗ ನಮ್ಮ ಭಾಷಣಕ್ಕೆ ಬೆಲೆನೇ ಇಲ್ದಂಗೆ ಆಗ್ತದೆ. ಇರಲಿ, ಇವತ್ತು ನಾವು ಏನು ಸಮಾಜಕ್ಕೆ ಜನಗಳಿಗೆ ಒಳಿತು ಏನು ಮಾಡಬೇಕು, ನಮ್ಮ ಗ್ರಾಮ ಪಂಚಾಯತಿಯಿಂದ ನಮ್ಮ ಒಂದು ಕಮ್ಯುನಿಟಿ ನಾವೇನು 5 ವರ್ಷ ಅಧಿಕಾರ ಎಲೆಕ್ಷನ್ ಗೆದ್ದು ಬಂದಾಗಿಂದ 5 ವರ್ಷದೊಳಗೆ ಏನೇನು ಮಾಡಬೇಕು, ಏನು ಮಾಡಿದ್ದೀವಿ ಅನ್ನೋದನ್ನ ಎಲ್ಲರೂ ಕೂಡ ಈಗ ಆಲ್ರೆಡಿ ಎಲ್ಲ ಹೇಳಿದರೆ. ಕೆಲವರು ಬಿಟ್ಟು ಹೋಗಿವೆ. ಮುಂದಿನ ದಿನಗಳಲ್ಲಿ ನಾವು ಇವಾಗ ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ. ಮುಂದಿನ ದಿನಗಳಲ್ಲಿ ನಿಮಗೆ ಸವಿಸ್ತಾರವಾಗಿ ನಮ್ಮ ಪಂಚಾಯತಿ 5 ವರ್ಷದಲ್ಲಿ ನಾವು ಏನು ಮಾಡಿದ್ದೀವಿ ಅಂತ ಪ್ರತಿ ಮನೆಗೂ ನಾವು ತಿಳಿಸಕ್ಕಂಥ ಒಂದು ಕೆಲಸ ಮಾಡ್ತೀವಿ. ಅದ್ರ ಜೊತೆಗೆ ಇವತ್ತು ಗ್ರಾಮ ಸಭೆಯ ಉದ್ದೇಶ ನಿಮ್ಮ ಬೇಡಿಕೆಗಳು ಏನಾಗಬೇಕು, ನಾವು ಪಂಚಾಯಿತಿಯಿಂದ ನಿಮ್ಮ ಬೇಡಿಕೆಗಳನ್ನು ಏನು ನಿವಾರಿಸಬೇಕು ಅದರ ಬಗ್ಗೆ ಚರ್ಚೆ ಅನ್ನೋ ವಿಚಾರ. 1 ವರ್ಷದಲ್ಲಿ ಏನು ಕೆಲಸ ಆಗಿದೆ, ಏನು ಮಾಡಬೇಕು, ಮತ್ತು ಏನೇನು ಮಾಡಬೇಕು ಅನ್ನೋ ಒಂದು ವಿಚಾರ ಇಟ್ಕೊಂಡು ಇವತ್ತೊಂದು ಗ್ರಾಮ ಸಭೆ ಮಾಡಿದ್ದೀವಿ. ಗ್ರಾಮ ಸಭೆಗೆ ನಮ್ಮ ಜನಪ್ರಿಯ ಶಾಸಕರಾದಂಥ ವಿಶ್ವಣ್ಣನವರು ಕೂಡ ಬಂದು ಶುಭ ಹಾರೈಸಿ ಒಳ್ಳೆಯದಾಗಲಿ ಅಂತ ಹೇಳಿ ಅವರು ಒಂದು ಶುಭ ಹಾರೈಸಿ ಹೊರಟಿದ್ದಾರೆ. ಅದರ ಜೊತೆಗೆ ನಮ್ಮ ಎಲ್ಲ ಸದಸ್ಯರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟು ಈ ಒಂದು ಗ್ರಾಮ ಸಭೆಗೆ ಹೋದು ಮತ್ತು ಪ್ರತಿಯೊಂದು ಊರಿನ ಕಾಮಗಾರಿಗಳು, ಕೆಲಸ ಕಾರ್ಯಗಳು ಮತ್ತು ಏನೇನು ಆಗಬೇಕು ಅದರ ವಿಚಾರವಾಗಿ ಎಲ್ಲ ಕೂಡ ಸಹಕಾರ ಕೊಟ್ಟು ಇವತ್ತು ನೀವು ಒಂದು ಕ್ವಶನ್ ಕೇಳ್ತಾ ಇಲ್ಲ ಅಂದರೆ ನಾವು ಸಂಪೂರ್ಣವಾಗಿ ಕೆಲಸ ಮಾಡಿದ್ದೀವಿ ಅಂತ ನಾವು ತಿಳ್ಕೊಳ್ತಿದ್ದೀವಿ.